ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿನ ಎಲ್ಲ ಗ್ರಾಮಗಳಲ್ಲಿನ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕೆಂಬ ದೂರದೃಷ್ಟಿ ಯೋಜನೆಗಳನ್ನಿಟ್ಟುಕೊಂಡು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಎಲ್ಲ ಗ್ರಾಮಗಳಲ್ಲಿ ಸರ್ಕಾರ ಹಾಗೂ ದಾನಿಗಳ ಸಹಕಾರವನ್ನು ಪಡೆದುಕೊಂಡು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಎಂದು ಚಿಮೂಲ್ ನಿರ್ದೇಶಕ ಉಲ್ವಾಡಿ ಅಶ್ವಥ್ ನಾರಾಯಣ ಬಾಬುರವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಕಸ್ಬಾ ಹೋಬಳಿ ಉಲ್ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐಮ್ರಡಳ್ಳಿ ಗ್ರಾಮದಲ್ಲಿ 7,05,000 ರು ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣ ಮಾಡಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಚಿಮೂಲ್ ನಿರ್ದೇಶಕ ಉಲ್ವಾಡಿ ಅಶ್ವಥ್ ನಾರಾಯಣ ಬಾಬು ಮತ್ತಿತರರು ಉದ್ಘಾಟನೆ ಮಾಡಿ ಚಾಲನೆ ನೀಡಿದರು. ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚಿಮೂಲ್ ನಿರ್ದೇಶಕ ಉಲ್ವಾಡಿ ಅಶ್ವಥ್ ನಾರಾಯಣ ಬಾಬು ಮಾತನಾಡಿ, ಚಿಂತಾಮಣಿ ನಗರ ಇಷ್ಟು ದಿನ ವಾಣಿಜ್ಯ ನಗರಿಯಾಗಿ ಹೆಸರು ಪಡೆದಿತ್ತು. ಆದರೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕೋಟ್ಯಾಂತರ ರುಗಳ ಅನುದಾನವನ್ನು ತಂದು ಅಭಿವೃದ್ಧಿಪಡಿಸುವುದರ ಮೂಲಕ ಚಿಂತಾಮಣಿ ನಗರವನ್ನು ಶಿಕ್ಷಣ ಕಾಶಿ ಕ್ಷೇತ್ರವನ್ನಾಗಿ ಮಾಡಲು ಪಣತೊಟ್ಟಿದ್ದು, ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜು ಕೋಟ್ಯಾಂತರ ರು ವೆಚ್ಚದಲ್ಲಿ ಕಾಮಗಾರಿ ಆರಂಭವಾಗಿ ಶೀಘ್ರಗತಿಯಲ್ಲಿ ಕಾಮಗಾರಿ ನಡೆಯುತ್ತಿದ್ದು, ಜೊತೆಗೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೋಟ್ಯಾಂತರ ರು ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದರ ಮೂಲಕ ಸಚಿವ ಸುಧಾಕರ್ ಅವರು ಚಿಂತಾಮಣಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಣತೊಟ್ಟಿದ್ದಾರೆ. ಜೊತೆಗೆ ಕ್ಷೇತ್ರದಲ್ಲಿನ ಎಲ್ಲಾ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಿಕೊಡಬೇಕೆಂಬ ದೃಷ್ಟಿಯನ್ನು ಹೊಂದಿ ಎಲ್ಲಾ ಗ್ರಾಮಗಳಿಗೆ ಸರ್ಕಾರ ಹಾಗೂ ದಾನಿಗಳ ಸಹಕಾರದೊಂದಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಲು ಮುಂದಾಗಿರುವುದು ಶ್ಲಾಘನೀಯವಾಗಿದೆ. ಇಂತಹ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ನಾಯಕರನ್ನು ನಾವು ನೀವೆಲ್ಲ ಸೇರಿ ಮುಂದಿನ ಚುನಾವಣೆಯಲ್ಲೂ ಗೆಲ್ಲಿಸಿಕೊಂಡು ಬರಬೇಕೆಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಐಮ್ರಡಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಚಿಮೂಲ್ ನಿರ್ದೇಶಕ ಉಲ್ವಾಡಿ ಅಶ್ವಥ್ ನಾರಾಯಣ ಬಾಬುರವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುಕ್ನಳ್ಳಿ ಶಿವಣ್ಣ, ಎಪಿಎಂಸಿ ಮಾಜಿ ಅಧ್ಯಕ್ಷ ಕೋಟಲಿ ಕೃಷ್ಣಮೂರ್ತಿ, ಐಮ್ರಡಳ್ಳಿ ಎಂಪಿಸಿಎಸ್ ಅಧ್ಯಕ್ಷ ಗಂಗಶೆಟ್ಟಿ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್, ವಕೀಲ ಮಂಜುನಾಥ್, ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಎಡಿ ಮಂಜುನಾಥ್, ಪಿಡಿಒ ಸುರೇಶ್, ಗುತ್ತಿಗೆದಾರ ನಂದೀಶ್ ಕುಮಾರ್ ಸೇರಿದಂತೆ ಐಮ್ರಡಳ್ಳಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ಆರೋಗ್ಯವಂತರಾಗಿರ್ಬೇಕು, ದೇವ್ರ ಪ್ರಾರ್ಥಿಸ್ತಾ ನಾನು ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಐಮ್ರಡಳ್ಳಿ ಗ್ರಾಮದಲ್ಲಿ ಮಾನ್ಯ ಸಚಿವರ ಒಂದು ಆಶೀರ್ವಾದದಿಂದ ಈ ಗ್ರಾಮದಲ್ಲಿ ಇವತ್ತು ಶುದ್ಧ ನೀರಿನ ಘಟಕವನ್ನು ಈಗಾಗಲೇ ಕಾರ್ಯಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಚಿವರ ಅನುಪಸ್ಥಿತಿಯಲ್ಲಿ ಸಚಿವರು ಇವತ್ತು ಅವರೇ ಉದ್ಘಾಟನೆ ಮಾಡಬೇಕಿತ್ತು. ಅವರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇವತ್ತು ದಾವಣಗೆರೆಯಲ್ಲಿ ಉಪಚುನಾವಣೆ ಇರೋದ್ರಿಂದ ಅದರ ಪ್ರಚಾರ ವಹಿಸ್ಕೊಂಡಿರ್ತಾರೆ ಅವರು. ಅದರ ಉದ್ದೇಶದಿಂದ ಈಗ ಈ ಭಾಗದಲ್ಲಿರ್ತಕ್ಕಂಥ ಒಂದು ಕಸ್ಬಾ ಹೋಬಳಿಯ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಬುಕ್ನಳ್ಳಿ ಶಿವಣ್ಣವರೇ ಹಾಗೂ ಹಿರಿಯರು ಆತ್ಮೀಯರು, ಮಾಜಿ ಎಪಿಎಂಸಿ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಣ್ಣವರೇ, ಅತಿಯ ಮಾಜಿ ಸದಸ್ಯರು, ಸ್ನೇಹಿತರು, ಆತ್ಮೀಯರು ಆದಂಥ ಗಂಗಶೆಟ್ಟಿರವರೇ, ಹಾಗೂ ಈ ಗ್ರಾಮದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಂಥ ವೆಂಕಟೇಶ್ವರವರೇ, ಹಾಗೂ ವೆಂಕಟರಾಮಯ್ಯನವರೇ, ಹಾಗೂ ಈ ಒಂದು ತಾಲೂಕ್ ಪಂಚಾಯತಿಯ ಉಪನಿರ್ದೇಶಕರಾದಂಥ ಮಂಜು ಅವರೇ, ಈ ಭಾಗದ ಗ್ರಾಮ ಪಂಚಾಯತಿಯ ಪಿ ಡಿ ಅವರಾದಂಥ ಸುರೇಶ್ರವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರೇ, ಈ ಗ್ರಾಮದ ಎಲ್ಲ ಹಿರಿಯರೇ, ಎಲ್ಲ ಗೌರವಾನ್ವಿತ ಗಣ್ಯರೇ. ಜಿಇಎಫ್ ಕಣ್ಣಿನ ಆಸ್ಪತ್ರೆ, ಬುರ್ಗ್ ಮಕ್ಳಳ್ಳಿ ಗೇಟ್, ಗೋಪಚಂದ್ರ ಹತ್ರ, ಚಿಂತಾಮಣಿ. ನಮ್ಮ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪರ್ಯ ಚಿಕಿತ್ಸೆ, ಹೊಲಿಗೆ ರಹಿತ, ಬ್ಯಾಂಡೇಜ್ ರಹಿತ, ಆಧುನಿಕ ಲೇಸರ್ ಶಸ್ತ್ರಚಿಕಿತ್ಸೆ, ಉತ್ತಮ ಗುಣಮಟ್ಟದ ಲೆನ್ಸ್ ಅಳವಡಿಕೆ, ಶೀಘ್ರ ಗುಣಮುಖವಾಗುವ ಚಿಕಿತ್ಸೆ, ಕಾರ್ನಿಯ ಸೇವೆಗಳು, ಕಾರ್ನಿಯ ಸೋಂಕು, ಕೆರಟೋಕೋನಸ್ ನಿರ್ವಹಣೆ, ಕಾರ್ನಿಯ ಟ್ರಾನ್ಸ್ಪ್ಲಾಂಟ್, ಲಾಸಿಕ್ ಲೇಸರ್ ಶಸ್ತ್ರಚಿಕಿತ್ಸೆ, ರೆಟಿನಾ ಸೇವೆಗಳು, ಡಯಾಬಿಟಿಕ್ ರೆಟಿನೋಪತಿ ತಪಾಸಣೆ, ಆಧುನಿಕ ತಂತ್ರಜ್ಞಾನದ OCT ಹಾಗೂ FFA ಪರೀಕ್ಷೆಗಳು, ಲೇಸರ್ ಚಿಕಿತ್ಸೆ, ಬಿ ಸ್ಕ್ಯಾನ್, ಗ್ಲುಕೋಮಾ ಸೇವೆಗಳು. ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಾವು ಗ್ಲುಕೋಮಾ ಕಾಯಿಲೆಯನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುತ್ತೇವೆ. IOP ವಿಜುವಲ್ ಪರೀಕ್ಷೆ, OCT ಪರೀಕ್ಷೆ, ಟ್ರಬ್ಲಾಕ್ಟಮಿ ಶಸ್ತ್ರಚಿಕಿತ್ಸೆ, ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕೈಗೆಟುಕುವ ದರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಿಕಿತ್ಸಾ ಸೇವೆ ಒದಗಿಸುತ್ತಿದ್ದೇವೆ. ಈ ಆಸ್ಪತ್ರೆಯ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ ಡಾಕ್ಟರ್ ನರೇಂದ್ರ, ಆಸ್ಪತ್ರೆಯ ಕಾಂಟ್ಯಾಕ್ಟ್ ನಂಬರ್ 960608
4531 ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನರೇಂದ್ರ ಎಂ, ಕಣ್ಣಿನ ತಜ್ಞರಾಗಿದ್ದು ಅಮೃತಸರದಲ್ಲಿ ಕಾರ್ನಿಯಾ ಫೆಲೋಶಿಪ್ ಮುಗಿಸಿರುತ್ತೇನೆ. ಇವಾಗ ಗುರುಮಕ್ಕಳಲ್ಲಿ ಗೇಟ್ನಲ್ಲಿರುವ ಗ್ಲೋಬಲ್ ಐ ಫೌಂಡೇಶನ್ ಹಾಸ್ಪಿಟಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಕಣ್ಣಿನ ಯಾವುದೇ ರೀತಿಯ ತೊಂದರೆಗಳಿದ್ದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಹಾಗೂ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಿ. ನಮ್ಮ ಆಸ್ಪತ್ರೆಯ ಸೇವೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಧನ್ಯವಾದ. ಹಿಂದೆ ನಮ್ಮದು ಏನು ಇವತ್ತು ನಮ್ಮದು ವಾಣಿಜ್ಯ ನಗರಿ ಅಂತ ಹೆಸರಿತ್ತು. ಈಗ ಅದನ್ನು ವಾಣಿಜ್ಯ ನಗರಿ ಜೊತೆಗೆ ಇವತ್ತು ಶಿಕ್ಷಣ ಕಾಶಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಇವತ್ತು ನಮಗೆ ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಾರೆ. ಶಿಕ್ಷಣ ಇವತ್ತು ಯಾವ ಮಟ್ಟಿಗೆ ಬೆಳೀತಾ ಇದೆ ಅಂದರೆ ಚಿಂತಾಮಣಿಲಿ ನಮ್ಮ ಪಕ್ಕದ ತಾಲೂಕುಗಳಾದ ಶ್ರೀನಿವಾಸಪುರ, ಶಿಡ್ಲಘಟ್ಟ, ಹೊಸಕೋಟೆ, ಬೇರೆ ಬೇರೆ ಚೇಳೂರು ಎಲ್ಲ ಕಡೆಯಿಂದ ಬಂದು ಇವತ್ತು ನಮ್ಮ ತಾಲೂಕಲ್ಲಿ ನೆಲೆಸಿ ಇವತ್ತು ಎಲ್ಲ ರೈತರು ಕೂಡ ಶಿಕ್ಷಣ ಕೊಡಿಸ್ತಕ್ಕಂಥ ದೊಡ್ಡ ಕೆಲಸವನ್ನು ಇವತ್ತು ಮಾಡ್ತಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಇರ್ಬೋದು, ಮತ್ತು ಪಾಲಿಟೆಕ್ನಿಕ್ ಇರ್ಬೋದು. 75 ವರ್ಷಗಳ ಇತಿಹಾಸ ಇದ್ದ ಪಾಲಿಟೆಕ್ನಿಕನ್ನು ಇವತ್ತು ಗೌರ್ಮೆಂಟ್ IT ಇರ್ಬೋದು, ಅದನ್ನೆಲ್ಲ ಭಾಳ ಉನ್ನತ ಮಟ್ಟಕ್ಕೆ ಇವತ್ತು ಹೊಸ ಒಂದು ಮಾಡೆಲಲ್ಲಿ ಹೊಸ ಬಿಲ್ಡಿಂಗನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ ಇಂಜಿನಿಯರಿಂಗ್ ಕಾಲೇಜ್ ತಂದಿದ್ದಾರೆ. ಮತ್ತು ಈಗ ಮೆಡಿಕಲ್ ಕಾಲೇಜ್ ತಕ್ಕಂಥ ದೊಡ್ಡ ಒಂದು ಕನಸನ್ನು ಕೂಡ ಕಂಡಿದೆ, ಅದು ಕೂಡ ಫಲಪ್ರದ ಆಗ್ತಾಯಿದೆ. ಮತ್ತು ಎರಡನೇದಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಬಡ ರೈತರಿಗೆ ಇವತ್ತು ಕೂಲಿ ಕಾರ್ಮಿಕರಿರ್ಬೋದು, ದೀನ ದಲಿತರಿಗೆ ಇರ್ಬೋದು, ಎಲ್ರಿಗೂ ಕೂಡ ಇವತ್ತು ಒಳ್ಳೆ ಆರೋಗ್ಯ ಕೊಡಬೇಕು ಅಂತ ದೃಷ್ಟಿಯಿಂದ ಇವತ್ತು ಕ್ರಿಟಿಕಲ್ ಕೇರ್ ಹಾಸ್ಪಿಟಲ್ ಮಾಡ್ತಿದ್ದಾರೆ. ಮತ್ತು ಇರ್ತಕ್ಕಂಥ ಹಾಸ್ಪಿಟಲನ್ನು ಅದನ್ನು ಉನ್ನತೀಕರಿಸ್ತಾ ಇದ್ದಾರೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ತರ್ತಾ ಇದ್ದಾರೆ. ರೈತರು ಇವತ್ತು ವಿಶೇಷವಾಗಿ ಕೆರೆ ತುಂಬಿಸ್ತಿದ್ರೆ ಅವ್ರ ಭಾಗದಲ್ಲಿರ್ತಕ್ಕಂಥ ನೀರಿನ ಮಟ್ಟ ಜಾಸ್ತಿ ಆಗೋ ಉದ್ದೇಶದಿಂದ ಇವತ್ತು ಕೆರೆಗಳಿಗೆಲ್ಲ ನೀರು ತರ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಪ್ರತಿ ಗ್ರಾಮದಲ್ಲಿ ಕೂಡ ಲಿಂಕ್ ರೋಡ್ಸನ್ನು ಮಾಡ್ತಾಯಿದ್ದಾರೆ. ಆ ಗ್ರಾಮಕ್ಕೆ ಹೊಂದ್ಕೊಂಡಂಥ ರೋಡ್ನ ಇವತ್ತು ಸುಮಾರು 106 ಕಿಲೋಮೀಟರ್ ರೋಡನ್ನು ಕೂಡ ಇವತ್ತು ಮಾಡ್ತಕ್ಕಂಥ ಒಂದು ದೊಡ್ಡ ಸದುದ್ದೇಶವನ್ನು ಇಟ್ಕೊಂಡು ಯಾರೇ ಆಗಲೇ ಒಬ್ಬ ಸಚಿವನು, ಒಬ್ಬ ನಿರ್ದೇಶಕ, ಒಬ್ಬ ಶಾಸಕರಾದರೆ ಆ ಕ್ಷೇತ್ರದ ಬಗ್ಗೆ ನಾವು ಯಾವ ರೀತಿ ಗ್ರಾಂಟನ್ನು ತರ್ತೀವಿ ಅಂತ ಪ್ರತಿ ದಿವಸ 24 ಗಂಟೆ ಕೆಲಸ ಮಾಡ್ತಕ್ಕಂಥ ಶಾಸಕರು ನಮ್ಗೆ ಸಿಕ್ಕಿರೋದು ದೊಡ್ಡ ಭಾಗ್ಯ. ಇವತ್ತು ನಾವೆಲ್ಲ ಅವ್ರನ್ನ ನೆನೆಸ್ಕೊಳ್ದೆ ಅಂದರೆ ನಮಗೆಲ್ಲ ಒಂದು ಕಡೆ ನಾವು ನಮ್ಮ ಆತ್ಮಸಾಕ್ಷಿಗೆ ದ್ರೋಹ ಮಾಡ್ದಂಗೆ ಆಗ್ತದೆ. ಯಾಕೆಂದರೆ ಯಾರು ಕ್ಷೇತ್ರಕ್ಕೆ ಕೆಲಸ ಮಾಡ್ತಾರೋ ಅವರನ್ನು ಮುಂದಿನ ದಿವಸಗಳಲ್ಲಿ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವೆಲ್ಲ ಮತದಾರ ಪ್ರಭುಗಳೆಲ್ಲ ಅರ್ಥಕೋಬೇಕು. ನಾವು ಬರೀ ದುಡ್ಡು ಜಾಸ್ತಿ ಯಾರು ಕೊಡ್ತಾರೆ ಅವ್ರಿಗೆ ಓಟ್ ಹಾಕೋದಿಲ್ಲ. ನಮ್ಮ ಗ್ರಾಮಕ್ಕೆ ವಿಶೇಷವಾದಂಥ ಕೆಲಸ ಏನಾಗಿದೆ ಈಗ ನೋಡ್ರಿ, ನಿಮ್ಮ ಗ್ರಾಮಕ್ಕೆ ವಿಶೇಷವಾಗಿ ಅವರ ಕಾಳಜಿಯಿಂದ ಇವತ್ತು ಡೈರಿಗೆ ಕಟ್ಟಡ ಜಾಗ ಬೇಕಿತ್ತು. ಆ ಡೈರಿ ಜಾಗವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಗ್ರಾಮದಲ್ಲಿ ಇವತ್ತು ಪಶು ಚಿಕಿತ್ಸಾಲಯ ಇದೆ, ಅಲ್ಲಿ ಇವತ್ತು ಸುಮಾರು 5-6 ಗುಂಟೆ ಅದನ್ನು ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ. ನಿಮ್ಮ ಗ್ರಾಮಕ್ಕೆ 2 ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಪಶು ಚಿಕಿತ್ಸಾಲಯ ಇವತ್ತು ಮುಂದೆ ಅದಕ್ಕೆ ಕಟ್ಟಡ ಕೂಡ ಈಗಾಗಲೇ 40 ಲಕ್ಷ ರೂಪಾಯಿ ಅದಕ್ಕೆ ಅನುದಾನ ಕೂಡ ಬಂದಿದೆ. ಇವತ್ತು ದೊಡ್ಡ ಕಟ್ಟಡ ಆಗ್ತದೆ. ಡೈರಿ ಕೂಡ ಸುಮಾರು 2 ಗಂಟೆ 3 ಗುಂಟೆ ಅದನ್ನು ಕೂಡ ಜಮೀನು ಮಾಡ್ಕೊಳ್ಳಿ. ಇದೆಲ್ಲ ಹೈಮರಡಿ ಗ್ರಾಮಕ್ಕೆ ಸಚಿವರು ಮಾಡಿಕೊಟ್ಟಿರ್ತಕ್ಕಂಥ ಕೆಲಸ ಇದು. ಇದೆಲ್ಲ ನಾವು ನೆನೆಸ್ಬೇಕು ಮುಂದಿನ ದಿವಸಗಳಲ್ಲಿ. ಮುಂದೆ ಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆ, ಇವತ್ತು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ, ಬೇರೆ ಬೇರೆ ಚುನಾವಣೆ ಬಂದಾಗ ಯಾರು ನಮ್ಮ ಅಭ್ಯರ್ಥಿ ಆಗ್ತಾರೋ ಅವ್ರಿಗೆ ಹೆಚ್ಚಿನ ಮತದಾರವನ್ನು ಕೊಟ್ಟಿದ್ರೆ ಅವರಿಗೆ ನಾವು ಬಲ ತುಂಬಿಸ್ತಕ್ಕಂಥ ಆಗ್ತದೆ ಅಂತ ನಾವೆಲ್ಲ ಯೋಚನೆ ಮಾಡಬೇಕು. ಮತ್ತು ಈಗ ಸರ್ಕಾರ ಕೊಡ್ತಕ್ಕಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಕೂಡ ಪ್ರತಿ ಮನೆಗೂ ಇವತ್ತು ಸೇರ್ತಾ ಇದೆ. ಅದೆಲ್ಲ ನಾವು ಸದುಪಯೋಗ ಮಾಡಿಕೊಂಡು ಮುಂದೆ ನಮ್ಮ ಸಚಿವರಿಗೆ ಮತ್ತೆ ಇನ್ನೂ ಶಕ್ತಿ ಶಾಸಕರು ಮಾಡ್ತಕ್ಕಂಥ ದೊಡ್ಡ ಕನಸನ್ನು ನಾವು ಕಟ್ಕೋಬೇಕು. ಅವರು ಮತ್ತೆ ಶಾಸಕರಾದರೆ ಈ ಒಂದು ಕ್ಷೇತ್ರ ಇನ್ನೂ ಬಹುಶಃ ಇಡೀ ರಾಜ್ಯದಲ್ಲಿ ಮಾದರಿ ಕ್ಷೇತ್ರ ಆಗ್ತಕ್ಕಂಥ ಒಂದು ಅವಕಾಶ ನಮ್ಗೆ ಸಿಗ್ತಾ ಇದೆ ಅಂತ ಹೇಳ್ತಾ ನಮ್ಮನ್ನು ಕರೆಸಿ ಈ ಗ್ರಾಮದೆಲ್ಲ ಹಿರಿಯರು, ಸ್ನೇಹಿತರಾದಂಥ ಗೆಂಗಶೆಟ್ಟಿ ಅವರು ನೀವೇ ಉದ್ಘಾಟನೆ ಮಾಡೋಕ್ಕೆ ಸಚಿವರು ನಮಗೆ ತಿಳಿಸಿದರು. ಆ ಗ್ರಾಮದ ಎಲ್ಲ ಹಿರಿಯರು ಮತ್ತು ಶಿವಣ್ಣ, ಕೃಷ್ಣಮೂರ್ತಿ ಅವರು ಎಲ್ಲರೂ ಸೇರಿ ನೀವೇ ಉದ್ಘಾಟನೆ ಮಾಡಿ ಪರವಾಗಿಲ್ಲ ಅಂತ ನಮಗೆ ಅವಕಾಶ ಕೊಟ್ಟಿರೋದ್ರಿಂದ ನಾವು ಕೂಡ ಅವ್ರಿಗೆ ಆಭಾರಿ ಆಗೈತೆ ಅಂತ ಹೇಳ್ತಾ ನನ್ನ ಭಾಷಣವನ್ನು ಬಯಸ್ತೀನಿ. ಜೈ ಸಾಕು ಮಾಡ್ತೀವಿ. ಅದನ್ನು ಸುಮಾರು 15 ಲಕ್ಷ ರೂಪಾಯಿ ಒಕ್ಕೂಟದ ವತಿಯಿಂದ ನಿಮ್ಗೆ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೀವಿ. ಇನ್ನು ಸಚಿವರು ಈಗಾಗಲೇ 40 ಲಕ್ಷದಲ್ಲಿ ಇವತ್ತು ಪಶು ಚಿಕಿತ್ಸಾಲಯವನ್ನು ಕೂಡ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದನ್ನು 50 ಲಕ್ಷ ಸುಮಾರು ಅದು ಕೂಡ ಇವತ್ತು ಪೆಂಡಿಂಗ್ ಇದೆ. ಅದಾದಮೇಲೆ ದೊಡ್ಡ ಕಟ್ಟಡ ಬರ್ತದೆ. ಈಗ ಏನು ಇವತ್ತು ಗ್ರಾಮ ಪಂಚಾಯತಿ ವತಿಯಿಂದ ಈಗ ನಮ್ಮ ಏನು ಆಡಳಿತಾಧಿಕಾರಿಯೋದ್ರಿಂದ ರೆವಿನ್ಯೂ ಅಷ್ಟು ಹೆಚ್ಚಾಗಿ ಕಲೆಕ್ಟ್ ಆಗ್ತಿಲ್ಲ. ಸುರೇಶ್ಗೆ ಆಗಲೇ ಹೇಳಿದ್ದೀನಿ ಹೋಗಿ ಆದಷ್ಟು ಬೇಗ ಸುಮಾರು 1-1.5 ಲಕ್ಷ ಅದು ಎಸ್ಟಿಮೇಟ್ ಆಗ್ತದೆ. ಎಸ್ಟಿಮೇಟ್ ಅದಕ್ಕೆ ಕ್ರೋಢೀಕರಣ ಮಾಡ್ಕೊಂಡು ಆ ದುಡ್ಡನ್ನು ಇದರ ಕಂಬ ಹಾಕ್ಕೊಡ್ಬೇಕು ಅಂತೇಳಿ ದೊಡ್ಡ ಲೈಟನ್ನು ಕೂಡ ಹಾಕ್ಬೇಕು ಅಂತ ಅವ್ರು ಹೇಳಿದ್ದೀವಿ. ಒಂದು ಕಾಲ ಇತ್ತು, ಕೆರೆ ಕುಂಟೆಗಳಲ್ಲಿ ಕಾಲುವೆಗಳಲ್ಲಿ ನೀರು ಕುಡಿದು ನಾನು ಬಂದಿದ್ದೆ. ಇಲ್ಲೇ ಒಂದು ಕುಂಟೆನೂ ಸಹ ಇತ್ತು. ಇನ್ನು ಸ್ವಲ್ಪ ದೂರದಲ್ಲಿ ಅಲ್ಲಿಂದ ನೀರು ಸಹ ತಗೊಂಡು ಕುಡಿತಾ ಇದ್ವಿ. ಇವರು ಕೂಡ ಸಾಮಾನ್ಯವಾಗಿ ಎಲ್ಲ ಗ್ರಾಮಗಳಲ್ಲೂ ಅದೇ ಪರಿಸ್ಥಿತಿ ಇತ್ತು. ನಮ್ಮ ಗ್ರಾಮದಲ್ಲೂ ಸಹ ನಾವು ಏನು ಚೌಟ್ರಿಗಳು ಅಲ್ಲೇ ಒಂದು ಕುಂಟೆ ಇತ್ತು. ಆ ಕುಂಟೆ ನೀರನ್ನೇ ಕುಡಿದು ಜೀವನ ಮಾಡೋಂಥ ಒಂದು ಪದ್ಧತಿ ಇತ್ತು. ಕಾಲ ಬದಲಾಗಿದೆ. ನಾವು ತಿನ್ನೋ ಆಹಾರ ಆಗಲಿ, ನಾವು ಉಸಿರಾಡೋ ಗಾಳಿ ಆಗಲಿ
ನಾವು ಕುಡಿಯೋ ನೀರಾಗಲಿ ಎಲ್ಲವನ್ನೂ ಇವತ್ತು ಕಲುಷಿತ ಮಾಡಿರೋದು ಯಾರಪ್ಪ ಅಂದರೆ ನಾವೇ. ಪ್ರಕೃತಿಯನ್ನು ಕೆಡಿಸಿಲ್ಲ ಅವನ್ನು. ನಾವು ಮಾನವನ ಅತಿ ಆಸೆಯಿಂದ ಈ ಒಂದು ಎಂಟೈರ್ ಸೃಷ್ಟಿ ಏನಿದೆ ಪ್ರಕೃತಿಯನ್ನು ನಾವೇ ಕೆಡಿಸ್ಕೊಂಡ್ಬಂದಿದ್ದೇವೆ. ಹಾಗಾಗಿ ಇವತ್ತು ಕುಡಿಯೋ ನೀರು, ಶುದ್ಧ ಕುಡಿಯೋ ನೀರು ಅಂತಂದರೆ ವಿಷಯ ಅನ್ನ ಬೇಕಾದರೂ 1-2 ಗಂಟೆ ತಡ್ಕೊಳ್ಳೋ ಶಕ್ತಿ ಮನುಷ್ಯನಿಗಿದೆ. ಆದರೆ ನೀರಿಲ್ಲದೆ ಇದ್ದರೆ 10 ನಿಮಿಷ ದಾಹ ಆದಮೇಲೆ ನೀವು ತಡ್ಕೊಳ್ಳೋದು ಕಷ್ಟ ಆಗ್ತದೆ. ಅಷ್ಟೊಂದು ಮಾನವನ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿ ನಮ್ಮ ದಾಹ ನೀಗಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಶಾಸಕರು, ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹಾಗೂ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತಹ ಮಾನ್ಯ MC ಸುಧಾಕರ್ ಅವರು ಬೃಹದಾಕಾರದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಯಾವುದೇ ಒಂದು ಗ್ರಾಮವೂ ಸಹ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ವಂಚಿತರಾಗಬಾರ್ದು. ಬಡಬಗ್ಗರಿಗೂ ಸಹ ಎಲ್ರಿಗೂ ಕುಡಿಯುವ ನೀರು ಸಿಗಬೇಕು ಅನ್ನೋ ಸದುದ್ದೇಶದಿಂದ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಭಾಗದ ಒಂದು ಫಲವಾಗಿ ಇವತ್ತು ನಿಮ್ಮ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಆಗಿದೆ. ನಾವೆಲ್ಲರೂ ಸಹ ಅವರಿಗೆ ಆಭಾರಿಯಾಗಿರ್ತೇವೆ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು.